Good morning dear students, welcome back. I am your physics professor Dr. Nagaraj. So explaining Karnataka CET MCQ from electrostatics chapter. ಇದು ನನ್ನ 8ನೇ ವಿಡಿಯೋ. ಬಹುಶಃ ಈ ಚಾಪ್ಟರ್ನ ಕೊನೆಯ ವಿಡಿಯೋ ಅಂತ ಅಂದ್ಕೋತೀನಿ. ಸ್ವಲ್ಪ ಸ್ಲೋ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನಂಬರ್ಗಿಂತ ಮುಖ್ಯವಾಗಿ ಅಂದರೆ ಕ್ವಾಂಟಿಟಿಗಿಂತ ಮುಖ್ಯವಾಗಿ ಕ್ವಾಲಿಟಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀನಿ. ಒಂದು ಕ್ವಶನನ್ನು ನೀವು ಕಲಿತ್ರೆ ಅದರಲ್ಲಿ ಇರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು 4-5 ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ಅದು ನನ್ನ ಉದ್ದೇಶ. ಓಕೆ, ಬನ್ನಿ ಕ್ವಶನ್ ನಂಬರ್ 55 ನೋಡೋಣ. 2 capacitors 20 microfarad and 30 microfarad are connected in series across 300 volt DC supply. Then ಅಂದರೆ ಇಲ್ಲಿ 2 ಕೆಪಾಸಿಟರ್ಗಳಿದ್ದಾವೆ, ಅವನ್ನ ಸೀರೀಸ್ ಕನೆಕ್ಟ್ ಮಾಡಿದ್ದಾರೆ. ಯಾವುದ್ರ ಜೊತೆ? 200 ವೋಲ್ಟ್ ಪವರ್ ಸಪ್ಲೈ ಜೊತೆ. ಸೊ ಇಲ್ಲಿ ಆಪ್ಷನ್ಸ್ ಇದೆ. ಇಲ್ಲಿ ನಾವು ಆಪ್ಷನ್ಸನ್ನು ನೋಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆಪ್ಷನ್ಸ್ ಏನು ಹೇಳ್ತಾ ಇದ್ದಾರೆ? ಚಾರ್ಜ್ ಸ್ಟೋರ್ಡ್ ಇನ್ ದ ಸಿಸ್ಟಮ್ 120 ಮೈಕ್ರೋಕೂಲಮ್ ಆ್ಯಂಡ್ ಪಿ ಡಿ 100 ವೋಲ್ಟ್ ಈಚ್. ಅಂದರೆ ಚಾರ್ಜ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗಳನ್ನು ಕಂಡುಹಿಡಿಬೇಕು. ನೋಡಿ, ಎಲ್ಲದರಲ್ಲೂ ಹಂಗೆ ಹೇಳಿದ್ದಾರೆ, ಚಾರ್ಜ್ ಪಿ ಡಿ ಅಂತ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಇವಾಗ? ಚಾರ್ಜ್ ಸ್ಟೋರ್ಡ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಅದಕ್ಕೆ ಮುಖ್ಯವಾಗಿ ನಾವೇ ಫಸ್ಟು ಸರ್ಕ್ಯೂಟನ್ನು ಬರೀಬೇಕು. ಸರ್ಕ್ಯೂಟನ್ನು ಬರ್ಕೊಳ್ಳೋಣ. ಸರ್ಕ್ಯೂಟ್ ಬಂದುಬಿಟ್ಟು 2 ಕೆಪಾಸಿಟರು C1 ಮತ್ತು C2. ಓಕೆ, ಇದು ಸರ್ಕ್ಯೂಟ್ ಡಯಾಗ್ರಾಮ್ ಈ ಥರ ಇದೆ. ಪವರ್ ಸಪ್ಲೈ. ಓಕೆ, C1 ಈಸ್ 20, C2 ಈಸ್ 30, ಅಪ್ಲೈಡ್ ವೋಲ್ಟೇಜ್ ಈಸ್ 200 ವೋಲ್ಟ್. ಆ್ಯಂಡ್ ಯು ನೋ ಪಿ ಡಿ ಅಕ್ರಾಸ್ C1 ಈಸ್ V1, ಪಿ ಡಿ ಅಕ್ರಾಸ್ C2 ಈಸ್ V2. ಸಿ ಎಫೆಕ್ಟಿವ್ ಕಂಡುಹಿಡಿಬೇಕು. ನಿಮಗೆ ಗೊತ್ತು, ಸೀರೀಸ್ ಕಾಂಬಿನೇಷನಲ್ಲಿ ಈ C1 C2 ಬೈ C1 ಪ್ಲಸ್ C2 ಅಂತ, ಅಂದರೆ 1/C1 ಪ್ಲಸ್ 1/C2 ಕಾನ್ಸೆಪ್ಟ್. ದಟ್ ಈಸ್ 20 × 30 ಡಿವೈಡೆಡ್ ಬೈ 20 ಪ್ಲಸ್ 30. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 600 ಡಿವೈಡೆಡ್ ಬೈ 50. 0 ಕ್ಯಾನ್ಸಲ್ ಆಯಿತು. 5 1s 5 12s 12 60. ಸೊ 12 ಮೈಕ್ರೋಫ್ಯಾರಡ್ ಈಸ್ ಯುವರ್ ಸಿ ಎಫೆಕ್ಟಿವ್. Okay, now Q is constant. There is no Q1 and Q2. Idu parallel series combination in a property. Series combination alli charge remains same. So Q is equal to C effective into V. C effective bantu 12 into 10 power minus 6 anta. V is 200. That is 12 into 2 24. That is 2400 microcoulomb. ಸೊ ಅಲ್ಲಿಗೆ ಚಾರ್ಜ್ ಗೊತ್ತಾಯಿತು. ಹಂಗೆ ನೋಡಿಕೊಂಡ್ರೆ ಇಲ್ಲಿ 2400 ಇದೆ, ಇಲ್ಲಿನೂ 2400 ಇದೆ. ಹಾಗಾಗಿ ನಾವು ಡಿನ ಎ ಆ್ಯಂಡ್ ಸಿ ರೂಲ್ಡ್ ಔಟ್ ಬಿಡಿ. ಎ ಆ್ಯಂಡ್ ಸಿ ಹೊರಟೋಯ್ತು. ನಾವು ಓನ್ಲಿ ಆಪ್ಷನ್ ಈಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಸೊ ಅದಕ್ಕೆ ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. V1 ಕಂಡುಹಿಡಿಯೋಣ. V1 ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ C1. ದಟ್ ಈಸ್ 2400 micro divided by C1, that is 20. Simplify, 0 cancel, 2 1s are 2 12s are, so it is 120 volt. So V1 120 ಆದ ಮೇಲೆ V2 must be 80. ಯಾಕೆ ಅಂದರೆ V1 plus V2 is equal to 200. ಸೊ ಅಲ್ಲಿಗೆ V1 120, V2 80. ಈಗ ಬರೋಣ ಆಪ್ಷನ್ಸ್ ಬಿ ಮತ್ತು ಡಿ ನಲ್ಲಿ. ಬಿ ಮತ್ತು ಡಿ ನಲ್ಲಿ ಯಾವುದು ಸರಿ? 80 20 ಅಂದಿದ್ದಾರೆ. ಸೊ ತಪ್ಪು. ಅದು 120 ಮತ್ತು 80. 120 ಮತ್ತು 80. ಸೊ ಅಲ್ಲಿಗೆ ಚಾರ್ಜ್ ಸ್ಟೋರ್ಡ್ ಈಸ್ 2400, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 120 and 80. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ 0.02 farad ಮೈಕ್ರೋ ಅಲ್ಲ, after being charged to 600 volt is connected across another capacitor 0.1 farad. Voltage across the capacitor. ಇಲ್ಲಿ ಸ್ವಲ್ಪ ಗಮನಿಸಬೇಕು. 2 ಕೆಪಾಸಿಟರ್ಗಳಿದ್ದಾವೆ. ಒಂದು 0.02, ಇನ್ನೊಂದು 0.1. 0.2 ಅದನ್ನು C1 ಅಂತ ತಗೋತೀನಿ, 0.1 ಅದನ್ನು C2 ಅಂತ ತಗೋತೀನಿ. ಈ 0.2 ಇದೆಯಲ್ಲ, ಅಂದರೆ C1 ಇದೆಯಲ್ಲ, ಅದನ್ನು ಫಸ್ಟ್ಗೆ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಅದನ್ನು V1 ವೋಲ್ಟೇಜ್ಗೆ ಚಾರ್ಜ್ ಮಾಡಿದ್ದಾರೆ, 600 ವೋಲ್ಟ್ ಕೊಟ್ಟಿದ್ದಾರೆ. C2 ಎರಡನೇದು ಇದೆಯಲ್ಲ 0.1, ಅದನ್ನು ಚಾರ್ಜ್ ಮಾಡಿಲ್ಲ, ಅದು ನ್ಯೂಟ್ರಲ್. ಹೇಳಿರೋರು ಇಟ್ ಈಸ್ ಎ ಅನ್ಚಾರ್ಜ್ಡ್. ಹಂಗೇನಾದರೂ ಅದನ್ನು ಚಾರ್ಜ್ ಮಾಡಿದಿದ್ರೆ ಅದರದ್ದು ಎಷ್ಟು ವೋಲ್ಟೇಜಿಗೆ ಚಾರ್ಜ್ ಮಾಡಿದ್ದೀವಿ ಅಂತ ಹೇಳಿರೋರು. ಹೇಳಿಲ್ಲ ಅಂದರೆ ಸೆಕೆಂಡ್ ಕೆಪಾಸಿಟರ್ನಲ್ಲಿ ಇನ್ನೂ ಚಾರ್ಜಸ್ ತುಂಬಿಲ್ಲ, ಅಂದರೆ V2 = 0. ಈಗ ಅವೆರಡನ್ನು ಕನೆಕ್ಟ್ ಮಾಡಿದ್ದಾರೆ. ಹೆಂಗೆ ಕನೆಕ್ಟ್ ಮಾಡಿದ್ದಾರೆ? ಕನೆಕ್ಟೆಡ್ ಟು ಅಂತ ಹೇಳಿದಿದ್ರೆ ಸೀರೀಸ್,
ಕನೆಕ್ಟೆಡ್ ಅಕ್ರಾಸ್ ಅಂತ ಹೇಳಿದರೆ ಅಂದರೆ ಪ್ಯಾರಲಲ್. ವಿದ್ಯಾರ್ಥಿಗಳು ಈ ಪದಗಳು ಬಹಳ ಮುಖ್ಯ. C1 ಈಸ್ ಕನೆಕ್ಟೆಡ್ ಟು, ಕನೆಕ್ಟೆಡ್ ವಿತ್ ಅಂದಾಗ ಅವು ಸೀರೀಸ್ ಬರ್ತವೆ. ಕನೆಕ್ಟೆಡ್ ಅಕ್ರಾಸ್, ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಟರ್ಮಿನಲ್ಸ್ ಅಂತ ಬಂದಾಗ ಅದು ಪ್ಯಾರಲಲ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಈಗ ಸಮ್ಮರಿ ಏನಪ್ಪಾ, C1 C2, V1 V2, C1 ಗೊತ್ತು, C2 ಗೊತ್ತು, V1 ಗೊತ್ತು, V2 ಗೊತ್ತು 0. ಇವನ್ನೆಲ್ಲ ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಕಾಮನ್ ಆಗಿ ಒಂದು ಪೊಟೆನ್ಷಿಯಲ್ ಬರುತ್ತಂತೆ. ಆ ಕಾಮನ್ ಪೊಟೆನ್ಷಿಯಲ್ ಅನ್ನ ನಾವು ಕಂಡುಹಿಡಿಬೇಕು. ಆಯ್ತಾ? ಅಲ್ಲ, ಕಾಮನ್ ಪೊಟೆನ್ಷಿಯಲ್ ಅಲ್ಲ, ದ ವೋಲ್ಟೇಜ್ ಕಾಮನ್. ಕರೆಕ್ಟ್. ಓಕೆ, ಕಾಮನ್ ಅನ್ನ ಕಂಡುಹಿಡಿಬೇಕು. ಓಕೆ, ಅದು ಹಿಂಗೆ ಅಂತ ಹೇಳ್ತೀನಿ. ಈಗ ಫಸ್ಟ್ ಡೇಟಾ ಬರ್ಕೊಂಡ್ಬಿಡೋಣ. C1 ಈಸ್ ಈಕ್ವಲ್ ಟು 0.02 ಫ್ಯಾರೆಡ್, C2 ಈಸ್ ಈಕ್ವಲ್ ಟು 0.1 farad, V1 is equal to 600 volt, V2 equals 0 volt. V ಕಾಮನ್ ಯಾಕೆ ಅಂತಂದರೆ, ಯಾವಾಗಲೂ ನೀವು ಎರಡು ಕೆಪಾಸಿಟರ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ವೋಲ್ಟೇಜ್ ಕಾಮನ್ ಇರುತ್ತೆ. ಇದು V1 600 ವೋಲ್ಟ್ ಇತ್ತು, ಈಗ ಅದು ಚೇಂಜ್ ಆಗುತ್ತೆ. ಎಷ್ಟಕ್ಕೆ ಚೇಂಜ್ ಆಗುತ್ತೆ ನೋಡಿ ಈ ಲೈನನ್ನು. ವೋಲ್ಟೇಜ್ ಅಕ್ರಾಸ್ ಎ ಕೆಪಾಸಿಟರ್ ಚೇಂಜಸ್ ಫ್ರಮ್ 600 ವೋಲ್ಟ್ ಟು ವಾಟ್ ಅಂತ. ಅಂದರೆ ಇವಾಗ ಕಾಮನ್ ಪೊಟೆನ್ಷಿಯಲ್ಗೆ ಚೇಂಜ್ ಆಗುತ್ತೆ. V2 0 ಇತ್ತು, ಇದು ಕೂಡ ಚೇಂಜ್ ಆಗುತ್ತೆ. ಎಷ್ಟಕ್ಕೆ ಅದನ್ನು ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಕಾಮನ್ ಪೊಟೆನ್ಷಿಯಲ್ಗೆ ಒಂದು ಫಾರ್ಮುಲಾ ಇದೆ. V ಈಕ್ವಲ್ಸ್ C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2 ಅಂತ. ಇದು ಕಾಮನ್ ಪೊಟೆನ್ಷಿಯಲ್ಗೆ ಎರಡು ಕೆಪಾಸಿಟರ್ ಪ್ಯಾರಲಲ್ ಆಗಿದ್ದಾಗ ಬಳಸುವಂಥ ಫಾರ್ಮುಲಾ. ಸೊ C1 0.02 ಇಂಟು 600 ಪ್ಲಸ್ C2 ಇಂಟು V2 0 ಆಗಿಬಿಡುತ್ತೆ, V2 0 ಇರೋದ್ರಿಂದ, ಡಿವೈಡೆಡ್ ಬೈ C1 0.02 ಪ್ಲಸ್ C2 0.1. ಲೆಟ್ ಅಸ್ ಸಿಂಪ್ಲಿಫೈ. 0.02 ಇಂಟು 600 ಅಂತಂದರೆ 12 ಅಷ್ಟೇನೆ. ಬೇಕಾದ್ರೆ ಚೆಕ್ ಮಾಡಿ. ಕೆಳಗಡೆ 0.12 ದಟ್ ಈಸ್ 1200 ಡಿವೈಡೆಡ್ ಬೈ 12 ದಟ್ ಈಸ್ ಈಕ್ವಲ್ ಟು 100 ವೋಲ್ಟ್. ಅಂದರೆ ಈ ಫಸ್ಟ್ ಏನು V1 ಇತ್ತಲ್ಲ, ಅದನ್ನು 600 ವೋಲ್ಟ್ಗೆ ನೀವು ಚಾರ್ಜ್ ಮಾಡಿದ್ರಲ್ವಾ, ಅದು ಇವಾಗ 100 ವೋಲ್ಟ್ಗೆ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಯಿತು? ಯಾಕೆ ಅಂತಂದರೆ ಅದು ಇವಾಗ ಅನ್ಚಾರ್ಜ್ಡ್ ಕೆಪಾಸಿಟರ್ C2 ಅನ್ನು ಕೂಡ ಚಾರ್ಜ್ ಮಾಡ್ತಾ ಇದೆ. C2 ನಲ್ಲೂ ಕೂಡ ಚಾರ್ಜನ್ನು ತುಂಬಿಸ್ಲಿಕ್ಕೆ ಅದು ಕೆಲಸ ಮಾಡ್ತಾ ಇದೆ. ಬಿಕಾಸ್ ಆಫ್ ದಟ್ ವರ್ಕ್ ಡನ್ ಬೈ C1, some amount of energy wasted, therefore potential decreases to 100 volt. Now V1 is also 100, V2 is also 100. So answer is option A. ಅರ್ಥ ಆಯ್ತಲ್ವಾ? ಸೊ V1 600 ಇದ್ದಿದ್ದು 100ಗೆ ಬಂತು, V2 0 ಇದ್ದಿದ್ದು 100ಗೆ ಹೋಯಿತು. ಹಾಗಾದ್ರೆ ಇನ್ನು ಉಳಿದಿದ್ದು 500 ಏನಾಯಿತು? ಟೋಟಲಿ 600 ಅಲ್ವಾ ಇದ್ದಿದ್ದು, 500 ವೋಲ್ಟ್ ಏನಾಯಿತು? ಅದು ಚಾರ್ಜ್ಗಳನ್ನು ಅಲ್ಲಿಂದ ಇಲ್ಲಿಗೆ ಕಳಿಸ್ಲಿಕ್ಕೆ ಖರ್ಚಾಗಿ ಹೀಟಾಗಿ ಕನ್ವರ್ಟ್ ಆಗಿದೆ. ದಟ್ ಈಸ್ ಲಾಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಐ ಜಸ್ಟ್ ರೀಡ್ ದ ಕ್ವಶನ್. If the approximate radius of Earth is 6500 kilometer, then capacitance of the Earth is about. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಟ್ ಮಾಡೋ ನೆಸೆಸಿಟಿ ಏನಿಲ್ಲ. ಅರ್ತ್ ಬದಲಿಗೆ ಬೇರೆ ಯಾವುದಾದ್ರು ಒಂದು ಸ್ಪಿಯರ್ ಅನ್ನು ಕೊಟ್ಟಾಗ ಮಾಡೋದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಒಂದು ಸ್ಪಿಯರ್, ರೇಡಿಯಸ್ r ಇದೆ. ಕೆಪಾಸಿಟೆನ್ಸ್ ಆಫ್ ಎ ಸಿಂಗಲ್ ಸ್ಪಿಯರ್ ಈಸ್ ಗಿವನ್ ಬೈ 4πε0 r. ದಟ್ ಈಸ್ C is equal to 4πε0 ಅಂದರೆ 1/9 ಇಂಟು 10⁹ ಇಂಟು ಆರ್. ಈ ಥರ ಆಯಿತಾ. ಇಲ್ಲಿಗೆ ಬರೋಣ. ರೇಡಿಯಸ್ ಆಫ್ ದಿ ಅರ್ತ್ 6500 ಇಂಟು 10⁻³ ಕೊಟ್ಟಿದ್ದಾರೆ. therefore C is equal to 6500 ಇಂಟು 10⁻³ ಡಿವೈಡೆಡ್ ಬೈ 9 ಇಂಟು 10⁻9. ರಫ್ ಆಗಿ 9 1s 9 7s. ಸೊ C is equal to 700 ಇಂಟು 10⁻⁻6. ಸೊ C is equal to 700 ಮೈಕ್ರೋಫ್ಯಾರೆಡ್. ಸೊ ಒಂದು ಅಂದರೆ ಇದನ್ನು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಥರ ನೆನ್ಪಿಟ್ಕೊಳ್ಳಿ. ಅರ್ತು ಇವತ್ತಿದ್ರೂ ಅದೇ ರೇಡಿಯಸ್, ಇನ್ನು 10 ವರ್ಷ ಆದ್ರೂ ಅದೇ ರೇಡಿಯಸ್ಸೇ. ರೇಡಿಯಸ್ ಏನು 6500 ಹೋಗಿ 7500 ಆಗೋದಿಲ್ಲ. What I mean to say, capacitance of the earth remains same, that is 700 microfarad. Okay, so that is option C. Well, we will move on to the next question. Electric field between the plates of a parallel plate capacitor is given by. ಇದು ಡೈರೆಕ್ಟ್ ಫಾರ್ಮುಲಾ Q/ε0A. ಎರಡು ಪ್ಲೇಟ್ಗಳ ಮಧ್ಯೆ ಡಿರೈವ್ ಮಾಡ್ತೀರಲ್ವಾ ನೀವು. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗೆ C ವ್ಯಾಲ್ಯೂ ಕಂಡುಹಿಡಿತೀರಲ್ವೇನಪ್ಪ. ಇದು ಒಂದು ಪಾಸಿಟಿವ್ ಪ್ಲೇಟ್. ಗಾಸ್ ಥಿಯರಮ್ ಇಂದ ನಾವು ಕಂಡುಹಿಡಿದಿರ್ತೀವಿ ಸಿಗ್ಮಾ ಡಿವೈಡೆಡ್ ಬೈ 2ε0 ಅಂತ. ಇದು ನೆಗೆಟಿವ್ ಪ್ಲೇಟ್, ಇದಕ್ಕೂ ಕಂಡುಹಿಡಿದಿರ್ತೀವಿ ಗಾಸ್ ಥಿಯರಮ್ ಇಂದ, ಅದು ಕೂಡ ಹಿಂಗೆ ಇರುತ್ತೆ ಸಿಗ್ಮಾ ಬೈ 2ε0.
ಎರಡು ಸೇಮ್ ಡೈರೆಕ್ಷನ್ ಇರೋದ್ರಿಂದ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, ದಟ್ ಈಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಎ. ಆಫ್ ಕೋರ್ಸ್ ಎ ಎರಡರಲ್ಲೂ ಇರುತ್ತೆ, ಆಯ್ತಾ. ಸೊ ಅಲ್ಲಿಗೆ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಸಿಗ್ಮಾ ಬೈ ಸಾರಿ ಎ ಇರೋದಿಲ್ಲ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ, ಎ ಇರೋದಿಲ್ಲ. ಸಾರಿ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅನ್ನು ನಾನು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಎ ಅಂತ ಬರಿತೀನಿ, ಬಿಕಾಸ್ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಅದಕ್ಕೋಸ್ಕರ ಅರ್ಥ ಆಯ್ತಲ್ವಾ. ಸೊ ಅಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಆಯಿತು. ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 59. ಸೊ 59 ಗೋಸ್ ಲೈಕ್ ದಿಸ್. A parallel plate air capacitor has capacitance of C and plate separation is D. If V is the potential difference, force of attraction between the plates. ಇದು ಎರಡು ಪ್ಲೇಟ್ಗಳ ಮಧ್ಯೆ ಒಂದು ಫೋರ್ಸ್ ಇರುತ್ತೆ. ಅಲ್ಲಿ ನಾನು ಏನಾದರೂ ಒಂದು ಟೆಸ್ಟ್ ಚಾರ್ಜ್ ಇಟ್ಟರೆ ಆ ಫೋರ್ಸ್ ಮೂವ್ ಆಗುತ್ತೆ, ಆಯಿತಾ. ಅಥವಾ ಪಾಸಿಟಿವ್ ಪ್ಲೇಟು ನೆಗೆಟಿವ್ ಪ್ಲೇಟನ್ನು ಅಟ್ರಾಕ್ಟ್ ಮಾಡ್ಬೋದು, ನೆಗೆಟಿವ್ ಪ್ಲೇಟ್ ಪಾಸಿಟಿವ್ ಪ್ಲೇಟನ್ನು ಅಟ್ರಾಕ್ಟ್ ಮಾಡುತ್ತೆ. ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಸಿಂಪ್ಲಿ ಟೇಕನ್ ಆಸ್ ಫೋರ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇವಾಗ ಇದೊಂದು ಪ್ಲೇಟ್, ಇದೊಂದು ಪ್ಲೇಟ್, ಇದು ನೆಗೆಟಿವ್ ಪ್ಲೇಟ್, ಇದು ಪಾಸಿಟಿವ್ ಪ್ಲೇಟ್, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಡಿ. ಒಂದು ವೇಳೆ ನೆಗೆಟಿವ್ ಪ್ಲೇಟನ್ನು ಪಾಸಿಟಿವ್ ಪ್ಲೇಟ್ ಅಟ್ರಾಕ್ಟ್ ಮಾಡ್ಕೊಳ್ಳೋದಾದರೆ ನೆಗೆಟಿವ್ ಪ್ಲೇಟ್ ಎಷ್ಟು ದೂರ ಮೂವ್ ಆಗಬೇಕು, ಇಲ್ಲಿಂದ ಇಷ್ಟು ದೂರ ಮೂವ್ ಆಗಬೇಕು, ಅಂದರೆ ಡಿ ಅನ್ನೋ ಡಿಸ್ಟೆನ್ಸ್ ಮೂವ್ ಆಗಬೇಕು. ಹಾಗೆ ಪಾಸಿಟಿವ್ ಪ್ಲೇಟ್ ಮೂವ್ ಆಗೋದಾದ್ರೂ ಕೂಡ ಅದು ಡಿ ಅನ್ನೋ ಡಿಸ್ಟೆನ್ಸನ್ನೇ ಮೂವ್ ಮಾಡಬೇಕು. ಸೊ ಈ ರೀತಿ ಮೂವ್ ಮಾಡಲಿಕ್ಕೆ ವರ್ಕ್ ಆಗಲೇಬೇಕು. ಆ ವರ್ಕ್ ಏನು ವರ್ಕ್ ಆಗುತ್ತಲ್ಲ ಆ ವರ್ಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ವರ್ಕ್, ಎನರ್ಜಿ, ಫೋರ್ಸ್, ಡಿಸ್ಪ್ಲೇಸ್ಮೆಂಟ್ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿದ್ದಾವೆ. ನಿಮ್ಗೆ ಇವೆಲ್ಲ ಗೊತ್ತಿದ್ದರೆ ಮಾತ್ರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ವರ್ಕಿಗೂ ಎನರ್ಜಿಗೂ ಏನು ಕನೆಕ್ಷನ್ನು, ವರ್ಕ್ಗೂ ಫೋರ್ಸ್ಗೂ ಏನು ಕನೆಕ್ಷನ್ನು. ಆಮೇಲೆ ಇಲ್ಲಿ ನೋಡಿದರೆ ಆಪ್ಷನ್ಸ್ ಎಲ್ಲ ಸಿ ವಿ ಡಿ ಈ ಥರನೇ ಇದೆ, ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಈ ಥರ ಎಲ್ಲ ಇದ್ದಾವೆ. ಅಂದರೆ ಇಲ್ಲಿ ಎನರ್ಜಿ ಫಾರ್ಮುಲಾಗೂ ಇದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ, ಹಿಂಗೆ ಥಿಂಕ್ ಮಾಡಬೇಕು. ಎಸ್, ಕನೆಕ್ಷನ್ ಇದೆ. ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಏನು, ಹಾಫ್ ಸಿ ವಿ ಸ್ಕ್ವೇರ್. ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್, ಫಾರ್ ಡಬ್ಲ್ಯೂ ಈಸ್ ಆಲ್ಸೋ ಹಾಫ್ ಸಿ ವಿ ಸ್ಕ್ವೇರ್. ಅರ್ಥ ಆಯ್ತಲ್ವಾ. ಹಾಗಾದರೆ ವರ್ಕ್ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಾಗಾದರೆ ಫೋರ್ಸ್ ಎಷ್ಟು, ದಟ್ ಈಸ್ ಡಬ್ಲ್ಯೂ ಡಿವೈಡೆಡ್ ಬೈ ಡಿ. ಅಂದರೆ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿಬಿಟ್ಟೆ ಎಕ್ಸ್ಪ್ಲನೇಷನ್ನಲ್ಲೇ. ಈಗ ವರ್ಕನ್ನು ಈಗ ಅದನ್ನು ರೈಟಿಂಗಲ್ಲಿ ಬರೆಯೋಣ. ಎನರ್ಜಿ ಸ್ಟೋರ್ಡ್ ಈಸ್ ಈಕ್ವಲ್ ಟು half CV square. U ಅಂದ್ರೂ ಒಂದೇ ಅಥವಾ W ಅಂದ್ರೂ ಒಂದೇ. W is also half CV square. W is nothing but force into distance, that is half CV square. Therefore, force is equal to CV square divided by 2 into D. So, answer is option D. ಗೊತ್ತಾಯ್ತಲ್ವಾ? Okay, next question. Now comes the next question. The equivalent capacitance between A and B in the given circuit. ಈ ಸರ್ಕ್ಯೂಟ್ ಅನ್ನು ನೋಡಿ, ಕೆಲವು ಕೆಪಾಸಿಟರ್ಸ್ ಸೀರೀಸಲ್ಲಿದ್ದಾವೆ, ಕೆಲವು ಕೆಪಾಸಿಟರ್ಸ್ ಪ್ಯಾರಲಲ್ ಇದ್ದಾವೆ. ಓವರ್ ಆಲ್ ನಾವು ಎ ಆ್ಯಂಡ್ ಬಿ ಮಧ್ಯೆ ಕಂಡುಹಿಡಿಬೇಕು. ನೀವು ಯಾವಾಗಲೂ ಸಿಂಪಲ್ ಸೈಡಿಂದ ಸ್ಟಾರ್ಟ್ ಮಾಡಿ, ಈ ಕಡೆಯಿಂದ ಶುರು ಮಾಡಿ. ಇಲ್ಲಿ ನೋಡಿ, ಇದು ಮತ್ತು ಇದು ಅಂದರೆ ಇದು ಸೀರೀಸ್ ಜೊತೆಗೆ ಇದು ಕೂಡ ಸೀರೀಸ್, ಈ ಮೂರು ಸೀರೀಸ್ ಆಗ್ತವೆ. ಸೊ ಇಂಥ ಪ್ರಾಬ್ಲಮ್ ಬಂದಾಗ ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ಅವಕ್ಕೆ ಹೆಸರು ಕೊಟ್ಬಿಡ್ಬೇಕು. C1 C2 C3 ಅಂತ ಹೆಸರು ಕೊಟ್ಕೊಂಡು ಹೋಗಬೇಕು. ನಾನು ಆ ಕೆಲಸ ಮಾಡ್ತೀನಿ. C1 C2 C3 C4 C5 C6 C7 C8 C9 ಅಂತ ಕೊಡ್ತೀನಿ. ಈಗ C1 C2 C3ನ ಗಮನಿಸಿ. C1 C2 C3 ಸೀರೀಸಲ್ಲಿದೆ, ಅದಕ್ಕೆ ನಾನೇನು ಮಾಡ್ತೀವಿ, 1/C123 is equal to 1/C1 plus 1/C2 plus 1/C3. That is 1/3 plus 1/3 plus 1/3. How many times? 3 times 1/3. So that is equal to 1. Therefore, I want C1 2 3, that is 1/1 reciprocal, that is 1 only. ಅಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಈ ಫಸ್ಟ್ ಸ್ಟೆಪ್ ಆದಾಗ ಏನಾಗುತ್ತೆ, ಈ ಕಡೆ ಇರೋ ಮೂರು ಕೆಪಾಸಿಟರ್ ಸೇರಿ ಒಂದು ಸಿಂಗಲ್ ಕೆಪಾಸಿಟರ್ ಆಗುತ್ತೆ. ಈ ಥರ ಈಕ್ವಲೆಂಟ್ ಬರ್ಕೊಂತ ಹೋಗಬೇಕು. ಈಗ ಇದು C1 2 3 ಆಯಿತು. ಇದ್ರ ಜೊತೆಗೆ C4 ಇದೆ. ಹಾಗೆ ಸರ್ಕ್ಯೂಟ್ ಕಡೆ ಗಮನ ಕೊಡಿ. ಎರಡನೇ ಸ್ಟೆಪ್ಪನ್ನು ಬರಿತೀನಿ. C4 parallel to C1 2 3. Therefore, C1 2 3 4 is equal to C4 plus C1 2 3. That is C4 is 2 plus 1 2 3 is 1. So it is 3. ಅಂದರೆ ಸರ್ಕ್ಯೂಟ್ ಇವಾಗ ಇವೆರಡು ಸೇರಿಕೊಂಡು ಒಂದು ಸಿಂಗಲ್ ಕೆಪಾಸಿಟರ್ ಆಯಿತು. ದಟ್ ಈಸ್ C1 to 4. ಅದ್ರ ಜೊತೆಗೆ 3 ಅಂತ ಒಂದಿದೆ, ದಟ್ ಈಸ್ C5.
ಆಮೇಲೆ ಇನ್ನೊಂದು 3 ಇದೆ, ದಟ್ ಈಸ್ ಆಲ್ಸೋ C5. ಗೊತ್ತಾಯ್ತಲ್ವಾ? ಈಗ ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಈಗ C1 to 4, C5, C6 ಸಾರಿ ಎಲ್ಲ ಹೆಂಗಿದಾವೆ? ಸೀರೀಸಲ್ಲಿದ್ದಾವೆ. C5 ಸೀರೀಸ್ C6 ಸೀರೀಸ್ 1 to 4. therefore 1 by C1 to 6 1 2 3 4 5 ಅಂತ ಏನು ಬರೆಯೋದು ಬೇಡ, is equal to 1 by C1 to 4 1 by C5 1 by C6. that is equal to 1 by 1 C1 to 4 ಇಲ್ಲಿದೆ, 1 to 4 ಇಲ್ಲಿದೆ, 3 1 by 3 plus 1 by 3 plus 1 by 3, that is 3 times 1 by 3, that is 1 only. ಸೊ ಮೂರನೇ ಸ್ಟೆಪ್ನಲ್ಲಿ ನಮಗೆ ಬಂದಂಥ ಆನ್ಸರು C1 to 6 is 1. ಓಕೆ, ಸೊ ಆವಾಗ ಇಲ್ಲಿವರೆಗೂ ಸಾಲ್ವ್ ಮಾಡಿದ್ದೀನಿ ಸರ್ಕ್ಯೂಟನ್ನು. ಜಸ್ಟ್ ಐ ವಿಲ್ ಶೋ ಯು ಎಲ್ಲಿ ತನಕ ಸಿಂಪ್ಲಿಫೈ ಆಗಿದೆ ಅಂತಂದರೆ ನೋಡಿ. ಸಾರಿ ಇಲ್ಲೆಲ್ಲ ಸಾಲ್ವ್ ಮಾಡಿದ್ದಕ್ಕೆ 1 ಅಂತ ಬಂತು, ಆಮೇಲೆ ಈ 2 ಜೊತೆ ಸೇರಿಸ್ಕೊಂಡಿದ್ದಕ್ಕೆ 3 ಅಂತ ಬಂತು. ಈಗ ಇವನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಅಂದರೆ ಅಲ್ಲಿ ತನಕ ಬಂದಿದ್ದೀನಿ, ಇಲ್ಲಿವರೆಗೂ ಬಂದಿದ್ದಕ್ಕೆ ನನಗೆ 1 ಅಂತ ಬಂತು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಏನು? ಇದೆಲ್ಲ ಸೇರಿ ಒಂದು ಸಿಂಗಲ್ ಆಯಿತು. ಇದ್ರ ಜೊತೆಗೆ C7 ಅಂತ ಇದೆ, ಜಾಗ ಸಾಕಾಗ್ತಿಲ್ಲ ಅದಕ್ಕೆ ಚಿಕ್ಕದ ಬರೀತಿದ್ದೀನಿ. C7 C1 to 6 ಮತ್ತು C7 ನೀವೇ ಗಮನಿಸಿ ಯಾವ ಥರ ಇದೆ ಸರ್? ಪ್ಯಾರಲಲ್ ಇದೆ ಸರ್, ಕರೆಕ್ಟ್. ಫೋರ್ತ್ ಸ್ಟೆಪ್ C1 to 6 parallel C7, therefore C1 to 7 is equal to ಡೈರೆಕ್ಟಾಗಿ ಆ್ಯಡ್ ಮಾಡೋದು, ದಟ್ ಈಸ್ 1 plus 2 3 ಆಯಿತು. ಸೊ ಅಲ್ಲಿಗೆ ನಾನು ಯಾವ ಹಂತಕ್ಕೆ ಬಂದಿದ್ದೀನಿ? ಲಾಸ್ಟ್ ಬಟ್ 1ಗೆ ಬಂದಿದ್ದೀನಿ. ಇಲ್ಲಿ ತನಕ ಸಾಲ್ವ್ ಆಯಿತು ಸರ್ಕ್ಯೂಟ್. ಇವಾಗ ಇಷ್ಟನ್ನು ಸೇರಿಸಿ ನಾನು ಅದನ್ನು 3 ಅಂತ ಬರೀಬಹುದು. ಇಷ್ಟನ್ನು ಸೇರಿ ಎಷ್ಟು? C1 C2 C3 C4 C5 C6 C7 ಇಷ್ಟು ಸೇರಿಸಿ ನಾನು ಅದನ್ನು 3 ಅಂತ ಬರೀಬಹುದು. ಈಗ ಅದ್ರ ಮುಂದಕ್ಕೆ ಇನ್ನು 2 ಸೇರ್ಕೊಳ್ತವೆ. ಯಾವ್ಯಾವುದು? C9 ಮತ್ತು C8. ಯಾವ್ಯಾವುದು? C8 ಮತ್ತು C9 ಇದು ಸೇರ್ಕೊಳ್ತವೆ. ಸೊ ಸೇರ್ಕೊಂಡಾಗ ಸರ್ಕ್ಯೂಟ್ ಹೆಂಗೆ ಕಾಣುತ್ತೆ? ದಟ್ ಆಲ್ಸೋ ಐ ವಿಲ್ ರೈಟ್ ಹಿಯರ್. ಸೊ C8 ಇದು C1 to 7, ಆಮೇಲೆ C9 ಹಿಂಗೆ ಕಾಣುತ್ತೆ ಸರ್ಕ್ಯೂಟ್. ದಿಸ್ ಈಸ್ ಮೈ A, ದಿಸ್ ಈಸ್ ಮೈ B. ನೌ ದೇ ಆರ್ ಇನ್ ಸೀರೀಸ್. ಸೊ 1 by C effective, ಲಾಸ್ಟ್ ಸ್ಟೆಪ್, ಫಿಫ್ತ್ ಸ್ಟೆಪ್, is equal to 1 by C1 to 7 plus 1 by C8 plus 1 by C9. ಯಾಕೆ ಬರ್ತಾ ಇಲ್ಲ ಅದು? ಒಂದು ನಿಮಿಷ. ಸೊ ಅಷ್ಟನ್ನು ಸಾಲ್ವ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ. 1 by C1 to 7 1 by C8 1 by C9, that is 1 by 3 1 by 3 1 by 3. so I will do that fifth step here. so fifth step ಯಾಕೆ ಮಿಸ್ ಆಗ್ತಾ ಇದೆ? I will do it here only. well, that is 1 by C effective is equal to 1 by 3 plus 1 by 3 plus 1 by 3. that is 3 times 1 by 3. that is 1. so 1 by C effective 1 ಆದರೆ C effective is also 1. therefore option A is correct. option ಅಲ್ಲಿ ಹೋಗಿತ್ತು. so option is A. this is the correct answer. ಸ್ವಲ್ಪ ಲೆಂತಿ ಇದೆ ಬಟ್ ಸಿಂಪಲ್ ಆಗಿದೆ. ಒಂದೊಂದೇ ಹಂತ ನೀವು ಬಿಡಿಸ್ಕೊಳ್ತಾ ಹೋದರೆ ಇದೇನಂತ ಕಷ್ಟ ಆಗೋದಿಲ್ಲ. ಓಕೆ, ಸೊ ಒಂದು ಸತಿ ಎಲ್ಲ ಗ್ಲಾನ್ಸ್ ಮಾಡಿ ನೀವು ಸರ್ಕ್ಯೂಟನ್ನು ಇನ್ನೊಂದು ಸತಿ ಸಿಂಪ್ಲಿಫೈ ಮಾಡಿ. ಏನು ಮಾಡಬೇಕು ಗೊತ್ತಾ? ನೀವು ಸರ್ಕ್ಯೂಟ್ಗಳು ಕೊಟ್ಟಾಗ ಯಾವ ಕಡೆ ಸಿಂಪಲ್ ಆಗಿರುತ್ತೋ ಆ ಕಡೆಯಿಂದ ಶುರು ಮಾಡ್ಕೊಳ್ತಾ ಹೋಗಿ. ಆಮೇಲೆ ಒಂದೊಂದೇ ಬಿಡಿಸ್ಕೊಂಡು, ಈ ಬಟ್ಟೆ ಹಾಕಿರ್ತೀವಲ್ಲ ಬೇಲಿ ಮೇಲೆ, ಮುಳ್ಳಿನ ಮೇಲೆ ಬಟ್ಟೆ ಹಾಕಿದರೆ ಒಂದೊಂದೇ ಬಿಡಿಸ್ಕೊಂಡು ಹೋಗ್ತಿರಲ್ಲ, ಆ ಥರ ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗಬೇಕು. ಸಡನ್ ಆಗಿ ನೀವು ಇದು 3 ಸೀರೀಸ್ ಇದು ಪ್ಯಾರಲಲ್ ಅಂತ ಒಂದೇ ಸ್ಟೆಪ್ಪಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಆಯಿತಾ? ಯಾವುದೇ ಸರ್ಕ್ಯೂಟ್ ಆಗಲಿ ಇದೇ ಥರನೇ ಹೋಗಬೇಕು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 62. 4 identical capacitors are connected in series with 10 volt battery as shown in figure. Potential across A and B. ನೋಡಿ, ಇಲ್ಲಿ N ಅನ್ನೋ ಪಾಯಿಂಟ್ ಹತ್ರ ಗ್ರೌಂಡ್ ಮಾಡಿದ್ದಾರೆ. ಗ್ರೌಂಡ್ ಮಾಡಿದಾಗ ಗ್ರೌಂಡ್ ಬಂದು ನಮಗೆಲ್ಲ ಗೊತ್ತಿದೆ 0 ವೋಲ್ಟ್ ಅಂತ. ಸೊ ಗ್ರೌಂಡಿಂಗ್ ಈಸ್ ನಥಿಂಗ್ ಬಟ್ 0 ವೋಲ್ಟ್. ಸೊ ಅಟ್ N ಇಟ್ ಈಸ್ 0. ಇರಲಿ, ಇವಾಗ ನಾವು ಫಸ್ಟ್ C ಎಫೆಕ್ಟಿವ್ ಕಂಡು ಹಿಡಿದು ಬಿಡೋಣ. C ಎಫೆಕ್ಟಿವ್ ಈಸ್ ಈಕ್ವಲ್ ಟು, ನೋಡಿ 4 ಕೆಪಾಸಿಟರ್ ಸೀರೀಸಲ್ಲಿ ಇರೋದ್ರಿಂದ ಇಟ್ ಈಸ್ C ಡಿವೈಡೆಡ್ ಬೈ N, ದಟ್ ಈಸ್ C ಡಿವೈಡೆಡ್ ಬೈ 4. ಅರ್ಥ ಆಯ್ತಲ್ವಾ? ಸೊ ಇದು C ಎಫೆಕ್ಟಿವ್ ಆಯಿತು. C ಎಫೆಕ್ಟಿವ್. ನೆಕ್ಸ್ಟು, all the capacitors will have same charge, right? And across each capacitor there will be same amount of potential difference.
ಹಾಗಾದರೆ 4 ಕೆಪಾಸಿಟರ್ಸ್ ಇರೋದ್ರಿಂದ ಈಚ್ ಕೆಪಾಸಿಟೆನ್ಸ್ V1 ವಿಲ್ ಬಿ V/4. ಕೆಪಾಸಿಟರ್ C/4 ಆದಮೇಲೆ ಪೊಟೆನ್ಷಿಯಲ್ V/4 ಆಗಲೇಬೇಕು. ಯಾಕೆ ಅಂದರೆ ವಿ ನೋ Q ಇಸ್ ಈಕ್ವಲ್ ಟು CV. Q ಚೇಂಜ್ ಆಗಲ್ಲ, ಸೊ V ಅಷ್ಟೇ ಚೇಂಜ್ ಆಗಬೇಕು. ಆಯಿತಾ? ಸೊ 1 minute. Okay, so we will calculate now potential difference from A to N, that is between A and potential across A and B. A and B ಹತ್ರ ಕಂಡುಹಿಡಿಯಬೇಕು. ಅಂದರೆ ಇಲ್ಲಿ 0 ಇದೆ ಬಿಡಿ. VA ರೈಟ್, VA minus VN, VA minus VN, that is question mark. Next to VB minus VN, sorry. Okay, we have to find out VA minus VN and then VB, VN minus VB, VN minus VB we have to find out. ಯಾಕೆಂದರೆ VN is 0. ಆ್ಯಕ್ಚುಲಿ ಅದು ನೋಡ್ರಪ್ಪ ಈ ಥರ VA ಮೈನಸ್ VB ಬಂದು 10 ವೋಲ್ಟ್. ಆಯಿತಾ? ಇದಕ್ಕೆ ನಾನೇನು ಮಾಡ್ತೀನಿ, VA ಪ್ಲಸ್ VN ಮೈನಸ್ VN ದಟ್ ಈಸ್ ಈಕ್ವಲ್ ಟು ಮೈನಸ್ VB ಆಸ್ ಇದೆ. ಅಂದರೆ ಒಂದು ಸತಿ VN ಅನ್ನು ಆ್ಯಡ್ ಮಾಡ್ತೀನಿ ಮತ್ತು ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. VN ಅನ್ನು ಆ್ಯಡ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿದರೆ ಏನು ಅಂತ ಚೇಂಜಸ್ ಆಗಲ್ಲ, VB ಹಂಗೆ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ VA ಮೈನಸ್ VN ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ VN ಮೈನಸ್ VB ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಆಯಿತಾ? ಪ್ಲಸ್ ಮಧ್ಯದಲ್ಲಿ ಹಂಗೆ ಇರುತ್ತೆ. ಸೊ ಈಗ VA ಮೈನಸ್ VN ಎಷ್ಟು ಕಂಡುಹಿಡಿಬೇಕು? 0 ಅಲ್ಲ ರೀ, 10 ಇದು 10. VA ಮೈನಸ್ VN ಎಷ್ಟು? VN ಮೈನಸ್ VB ಎಷ್ಟು? ನೋಡಿ, ಈಗ 10 ವೋಲ್ಟ್ ಇದೆಯಲ್ಲ, ಅದು ಈಕ್ವಲ್ ಆಗಿ ಎಲ್ಲ ಕಡೆಗೂ ಡಿವೈಡ್ ಆಗಬೇಕು. ಬಿಕಾಸ್ ದೇರ್ ಆರ್ 4 ಕೆಪಾಸಿಟರ್ಸ್, ಸೊ ಇಟ್ ಶುಡ್ ಬಿ ಡಿವೈಡೆಡ್ ಇಂಟು 4 ಪಾರ್ಟ್ಸ್. 10 ಅನ್ನು ನಾವು 4 ಪಾರ್ಟ್ಸ್ ಮಾಡಿದರೆ ಎಷ್ಟಾಗುತ್ತೆ? 2.5 ವೋಲ್ಟ್ ಆಗುತ್ತೆ. ಸೊ VA ಇಂದ VN ತನಕ 3 ಇದಾವೆ, 3 ಕೆಪಾಸಿಟರ್ಗಳಿದಾವೆ. VA ಇಲ್ಲಿ 2.5, ಇಲ್ಲಿ 2.5, ಇಲ್ಲೂ 2.5, ಅಲ್ಲಿಗೆ ಅದು 3 times 2.5 ಆಯಿತು, ದಟ್ ಈಸ್ 7.5 ವೋಲ್ಟ್ ಆಯಿತು. ಇದು VA ಮೈನಸ್ VN. ನೆಕ್ಸ್ಟ್ VN ಮೈನಸ್ VB ಬಂದರೆ ಇಟ್ ಈಸ್ 1 times 2.5, ಸೊ ಇಟ್ ಈಸ್ 2.5. ಆಯಿತಾ? ಸೊ VN ಮೈನಸ್ VB ಈಸ್ ಈಕ್ವಲ್ ಟು 2.5. ಬಟ್ ಅಲ್ಲಿ ಕ್ವಶನ್ ಕೇಳಿರೋದು ಏನು ಗೊತ್ತಾ? ಪೊಟೆನ್ಷಿಯಲ್ ಅಟ್ ಎ ಆ್ಯಂಡ್ ಬಿ ಅಂತ. ಅಂದರೆ ನಾನು VA ಮೈನಸ್ VN ಮಾಡೋಂಗಿಲ್ಲ, VA ಮೈನಸ್ VN ಬೇಡ ನನಗೆ. ಇದರಲ್ಲಿ ನಾನೇನು ಮಾಡ್ತೀನಿ, ಪುಟ್ VN ಈಸ್ ಈಕ್ವಲ್ ಟು 0 ಬಿಕಾಸ್ ಇಟ್ ಈಸ್ ಅ ಗ್ರೌಂಡ್ ಪಾಯಿಂಟ್. ಅಲ್ಲಿಗೆ ದೇರ್ಫೋರ್ VA ಈಸ್ ಈಕ್ವಲ್ ಟು 7.5 ವೋಲ್ಟ್ ಆಯಿತು. ಅದೇ ಥರ ಈ ಈಕ್ವೇಷನಲ್ಲೂ ಕೂಡ ಪುಟ್ VN ಈಕ್ವಲ್ಸ್ 0, ಅಲ್ಲಿಗೆ ಮೈನಸ್ VB ಈಸ್ ಈಕ್ವಲ್ ಟು 2.5, ಸೊ VB ಈಸ್ ಈಕ್ವಲ್ ಟು ಮೈನಸ್ 2.5 ವೋಲ್ಟ್ ಆಯಿತು. ಸೊ ಈ ಥರ. ಸೊ ನೀವು ಆಲ್ಮೋಸ್ಟ್ ಎಲ್ಲ ಥರದ ಎಲ್ಲ ವೆರೈಟಿ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಸೊ ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.